ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಡುಗಡೆಯ ಹಾಡು ಪ್ರಶ್ನೋತ್ತರಗಳು. ಸೊ ಕವಿಯ ಹೆಸರು ಮುದೇನೂರು ಸಂಗಣ್ಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮೊದಲನೇದಾಗಿ ಕವಿ ಪರಿಚಯ ನೀವು ನೋಡ್ಬೋದು. ಕೃತಿಕಾರರ ಪರಿಚಯ ಇವರೇ ಮುದೇನೂರು ಸಂಗಣ್ಣ ಅಂತ. ಸೊ ಹಾಗೆ ಅಭ್ಯಾಸದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಸೊ ಕವಿ ಪರಿಚಯದ ನೋಡಿದರೆ ಕವಿ ಮುದೇನೂರು ಸಂಗಣ್ಣ, ಜನನ 17 ಮಾರ್ಚ್ 1927, ಜನ್ಮಸ್ಥಳ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ. ಪ್ರಮುಖ ಕೃತಿಗಳು ನವಿಲು ಕುಣಿದಾವ, ಬಾಳ ಭಕ್ಷುಕ, ಚಿತ್ರಪಟ, ರಾಮಾಯಣ ಇತ್ಯಾದಿ ಇವರ ಪ್ರಮುಖ ಕೃತಿಗಳು. ಪ್ರಶಸ್ತಿ ನೋಡೋದಾದರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಡೋಜ ಪ್ರಶಸ್ತಿ ಇತ್ಯಾದಿ ಇವರ ಪ್ರಶಸ್ತಿಗಳು. ಸೊ ಇದಿಷ್ಟು ಅವರ ಕವಿ ಪರಿಚಯ. ಇದಾದ ನಂತರ ಆ ವಿಭಾಗ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ? ಪಂಜರದ ಹಕ್ಕಿಯು ಸ್ವಾತಂತ್ರ್ಯವಿಲ್ಲದ ಬದುಕಿನ ಸಂಕೇತವಾಗಿದೆ. ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ? ಹಂಗಿನ ಅರಮನೆಯಲ್ಲಿ ಹಕ್ಕಿಯು ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ. ಮೂರನೇ ಪ್ರಶ್ನೆ, ಮೃಗರಾಜ ಏನೆಂದು ಗೊಣಗುತ್ತದೆ? ಮೃಗರಾಜ ಇನ್ನು ಈ ಬಂಧನ ಸಾಕು ಎಂದು ಗೊಣಗುತ್ತದೆ. ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿವೆ? ಕಾರಿರಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ. ನಮ್ಮ ಗುಡಿಯು ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ? ನಮ್ಮ ಗುಡಿಯ ಬಾವುಟ 3 ಬಣ್ಣಗಳನ್ನು ಹೊಂದಿದೆ. ಸೊ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹಾರಿಸಲು ಏನು ಮಾಡಬೇಕು? ಇದಕ್ಕೆ ಉತ್ತರ, ಹಕ್ಕಿಯನ್ನು ಪಂಜರದಲ್ಲಿ ಕೂಡಿ ಹಾಕಲಾಗಿದೆ. ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಪಂಜರದಲ್ಲಿ ನರಳುತ್ತಿರುವ ಹಕ್ಕಿಯು ಕದ ಮುರಿದು ಹೊರಬಂದು ಬಿಗಿ ಹಿಡಿದಿರುವ ರೆಕ್ಕೆಗಳನ್ನು ಬಿಚ್ಚಿ ಸಂತೋಷದಿಂದ ಬಾನಾಡಿಯಾಗಿ ಹರ್ಷವನ್ನು ವ್ಯಕ್ತಪಡಿಸಬೇಕು ಎಂದು ಕವಿ ಹೇಳಿದ್ದಾರೆ. ಸೊ ಇದಾದಮೇಲೆ ಎರಡನೇ ಪ್ರಶ್ನೆ ನೋಡ್ಬೋದು ಇಲ್ಲಿ. ತಿಳಿನೀರ ಮಳೆ ಹೇಗೆ ಸುರಿಯಬೇಕು? ಉತ್ತರ, ಕಾರಿರಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದ್ದು ಅದನ್ನು ಹೊರಗೆ ಬಿಟ್ಟು ಎಲ್ಲ ಕಡೆ ಬೆಳಕು ಹರಡಿ ನಮ್ಮ ಮನಸ್ಸಿನಲ್ಲಿರುವ ಮಲಿನತೆಯನ್ನು ಕಳೆಯಕೊಳ್ಳಲು ಒಳ ಹೊರಗೆ ಶುಚಿಯಾಗಲು ತಿಳಿ ನೀರ ಮಳೆ ಸುರಿಯಬೇಕೆಂದು ಕವಿ ಹೇಳಿದ್ದಾರೆ. ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲಬೇಕೆ? ಉತ್ತರ, ಸ್ವಾತಂತ್ರ್ಯ ಪಡೆಯಲು ಭಾರತೀಯರು ತಮ್ಮ ಪ್ರಾಣವನ್ನೇ ಪಣಗಿಟ್ಟು ಸಿಡಿಲ ಮರಿಗಳಂತೆ ಹೋರಾಡುತ್ತಿದ್ದಾರೆ. ಹಾಗಾಗಿ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲ. ನಾಲ್ಕನೇ ಪ್ರಶ್ನೆ, ಒಕ್ಕುರೆಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ? ಉತ್ತರ, ಜಾತಿ ಮತ ಪಂಥಗಳೆಂಬ ಹುಟ್ಟುರುಹಿ ಮನುಜರೆಲ್ಲರೂ 3 ಬಣ್ಣಗಳ ಬಾವುಟವನ್ನು ಹಿಡಿದು ಸರ್ವರಿಗೂ ಸಮ ನಾವು ಎಂದು ಮನ ತುಂಬಿ ಧ್ವನಿ ಎತ್ತಿ ಒಕ್ಕರಲು ಹಾಡನ್ನು ಹಾಡಬೇಕೆಂದು ಕವಿ ಬಯಸುತ್ತಾನೆ. ಸೊ ಇದಾದ ಮೇಲೆ ಈ ವಿಭಾಗ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಸೆರೆಯಿಂದ ನಾ ಜಿಗಿದು ಸದರಲೇಬೇಕು. ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ, ಹಾಡುವೆ ಬಿಡುಗಡೆ ಒಕ್ಕರಲ ಹಾಡು. ಇದಿಷ್ಟು ಖಾಲಿ ಬಿಟ್ಟ ಸ್ಥಳ. ಇದಾದ ಮೇಲೆ ನೀವೇ ನೋಡ್ಬೋದು. ಸೊ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ಹೆಸರುಗಳನ್ನು ಪಟ್ಟಿ ಮಾಡಿರಿ, ನೀವು ಓನಾಗಿ ಬರೀಬೇಕು. ಹಾಗೆ ನಿಮ್ಮ ದೇಶದ ಬಾವುಟದ ಚಿತ್ರ ಬರೆದು ಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಿರಿ. ಸೊ ಇದಾದಮೇಲೆ ಈ ಪದ್ಯದಲ್ಲಿ 2ನೇ ಹಾಗೂ 5ನೇ ಪದ್ಯಗಳನ್ನು ಕಂಠಪಾಠ ಮಾಡಿರಿ. ಸೊ ಇಲ್ಲಿ ನೋಡ್ಬೋದು 2ನೇ ಪ್ಯಾರ ಅದು ಮತ್ತು 5ನೇ ಪ್ಯಾರ ಕಂಠಪಾಠ ಮಾಡಬೇಕು, ಲಾಸ್ಟ್ ಪ್ಯಾರ. ಸೊ ಇದಾದಮೇಲೆ ಈ ಕೆಳಗೆ ಬಂದ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು, ಸೆರೆಯಿಂದ ಸೆರೆ ಪ್ಲಸ್ ಇಂದ ಆಗಮ ಸಂಧಿ, ಉಳಿಗಾಲ ಉಳಿ ಪ್ಲಸ್ ಕಾಲ ಆದೇಶ ಸಂಧಿ, 10 ಅಡಿಯ 10 ಪ್ಲಸ್ ಅಡಿಯ ಲೋಪ ಸಂಧಿ. ಹಾಗೆ ಕೊನೆಯದಾಗಿ ಮನೆ ತುಂಬಿ ಮನ ಪ್ಲಸ್ ತುಂಬಿ ಆದೇಶ ಸಂಧಿ, ಮನೆ ತುಂಬಿ ಅದು. ಸೊ ಇದಾದಮೇಲೆ ನಿಮ್ಮನ್ನೇ ನೋಡ್ಬೋದು ಏನು ಕೊಟ್ಟಿದ್ದಾರೆ ಅಂದರೆ ಈ ವಿಭಾಗ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ. ಮೃಗ ಮಿಗ, ರಾಜ ರಾಯ, ಬಣ್ಣ ವರ್ಣ, ಪ್ರಾಣ ಹರಣ, ವಾಸನ ಬಸನ, ಹಕ್ಕಿ ಪಕ್ಷಿ. ಇದಿಷ್ಟು. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ.
ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾನೆ ಇರಿ ಮಕ್ಕಳೇ. ಬಾಯ್ ಬಾಯ್.